ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು, ಶ್ರೀ ನಿತ್ಯಾನಂದ ಭಗವಾನರು, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮನಮಸ್ಕಾರಗಳು ತಿಳಿಸುತ್ತಾ, ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಜಗವು ನಿನ್ನೊಳಗೆ ಎಂಬ ಗ್ರಂಥದಲ್ಲಿರುವ 5ನೆಯ ಅಧ್ಯಾಯ ಜ್ಞಾನ ಸಂಪನ್ನರು. ರಾಜ ಭರ್ತೃಹರಿ. ಗುರು ಗೋರಖನಾಥನ ಶಿಷ್ಯನೇ ಆದ ರಾಜ ಭರ್ತೃಹರಿಯು ಸದಾ ಅಂತರ್ಮುಖಿ. ಈತನು ಒಮ್ಮೆ ಒಂದು ವೃಕ್ಷದ ಕೆಳಗೆ ಕುಳಿತು ಧ್ಯಾನಾಸಕ್ತನಾಗಿರುವಾಗ ಅನೇಕರು ಆತನಲ್ಲಿಗೆ ಬಂದು ತಮಗೂ ಏನಾದರೂ ಉಪದೇಶ ಕೊಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಆಗ ಈತನು ಈ ಕೆಳಗಿನ ಶ್ಲೋಕವನ್ನು ಹೇಳುತ್ತಾನೆ. ವೇಶ್ಯಾಸ್ತ್ರೀ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಚುಂಬನೆ ಕೋಟಿ ತೀರ್ಥಂಚ ಮೈಥುನೆ ಮೋಕ್ಷ ಸಾಧನಂ ಹೇಳಿ ಎಂದು ರಾಜ ಭರ್ತೃಹರಿಯು ಪುನಃ ಕಣ್ಮುಚ್ಚಿ ಅಂತರ್ಮುಖಿಯಾಗುತ್ತಾನೆ. ಇದನ್ನು ಕೇಳಿದವರಲ್ಲಿ ಬಹುಜನರು, ಹೋ ಉಪದೇಶವೆಂದರೆ ಇಷ್ಟೇನಾ? ಇದು ನಮಗೂ ಗೊತ್ತಿರುವುದೇ. ಇದಕ್ಕಿಂತ ಅಧಿಕವಾದದ್ದು ಮತ್ತೇನೂ ಇಲ್ಲವೆಂದುಕೊಂಡು ಲೋಕಧರ್ಮ ಇದೇ ಅಲ್ಲವೇ ಎಂದು ಅರ್ಥವನ್ನು ಕಲ್ಪಿಸಿಕೊಂಡು ಹೊರಟು ಹೋಗುತ್ತಾರೆ. ಮತ್ತೆ ಹಲವರು ಸಂಸಾರದಿಂದ ನಿವೃತ್ತಿ ಹೊಂದಲು ಇದು ಮಾರ್ಗವಲ್ಲ, ಇದರಲ್ಲಿ ಏನೋ ಗೂಢಾರ್ಥವಿರಬೇಕೆಂದು ತರ್ಕಿಸಿ ಯೋಚಿಸುತ್ತಿರಲಾಗಿ ವೇಶ್ಯಾಸ್ತ್ರೀ ಎಂದರೆ ಎಲ್ಲರೂ ದರ್ಶಿಸಬಹುದಾದ ಗಂಗೆ ಎಂದು, ಅಂತಹ ಗಂಗೆಯನ್ನು ದರ್ಶನ ಮಾಡುವುದರಿಂದ ಪುಣ್ಯ ಬರುವುದೆಂದು, ಸ್ಪರ್ಶಿಸುವುದರಿಂದ ಪಾಪನಾಶವೆಂದು, ಚುಂಬನವೆಂದರೆ ಪಾನ ಮಾಡುವುದರಿಂದ ಕೋಟಿ ತೀರ್ಥಕ್ಕೆ ಸಮ ಎಂದು, ಮೈಥುನ ಎಂದರೆ ಅದರಲ್ಲಿ ಮುಳುಗಿ ಸ್ನಾನ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯೆಂದು ಅರ್ಥವನ್ನು ಕಲ್ಪಿಸಿಕೊಂಡು ಗುರುಗಳು ಯುಕ್ತವಾದುದನ್ನೇ ಅಪ್ಪಣೆ ಕೊಡಿಸಿದ್ದಾರೆ ಎಂದು ಭಾವಿಸಿ ಪುಣ್ಯ ನದಿಗಳನ್ನು ಹುಡುಕಿಕೊಂಡು ಅದರಲ್ಲಿ ಸ್ನಾನ ಮಾಡಿ ಪಾವನರಾಗಲು ತೀರ್ಥಯಾತ್ರೆಗೆಂದು ಹೊರಟು ಹೋಗುತ್ತಾರೆ. ಆದರೆ ಒಬ್ಬನು ಮಾತ್ರ ಅಲ್ಲಿಯೇ ಉಳಿದು, ಈ ಯೋಗಿಗಳು ಹಾಗೆ ಹೇಳಲಾರರು, ಇವರ ತತ್ವದಲ್ಲಿ ಇನ್ನೂ ಏನೋ ಗೂಢಾರ್ಧ ಅಡಕವಾಗಿರಲೇಬೇಕು ಎಂದು ವಿಚಾರಮಗ್ನನಾಗುತ್ತಾನೆ. ಹೀಗೆ ಅವನು ಏಕಾಗ್ರಚಿತ್ತದಿಂದ ತನ್ನಲ್ಲಿ ತರ್ಕಿಸುತ್ತಿರುವಾಗ ಆತನಿಗೆ ಹೊಳೆದ ವಿಚಾರವೇನೆಂದರೆ, ಸರ್ವರಲ್ಲೂ ಇರುವ ಚಂಚಲವಾದ ಮನಸ್ಸು ಕೂಡ ವೇಶ್ಯೆಯಂತೆ ಅಲ್ಲವೇ? ಅಂಥ ಚಂಚಲ ಮನಸ್ಸಿನ ಮೂಲ ತಿಳಿಯಲು ಅಂತರ್ಮುಖವಾಗುವುದೇ ಪುಣ್ಯ. ಸ್ಪರ್ಶನಂ ಎಂದರೆ ಅದನ್ನು ಹಿಡಿಯುವುದರಿಂದ ಸಕಲ ಪಾಪಗಳನ್ನು ಕಳೆದುಕೊಂಡಂತೆ. ಚುಂಬನಂ ಎಂದರೆ ಆ ಮನಸ್ಸನ್ನು ಅಂತರ್ಲಕ್ಷ್ಯದೊಂದಿಗೆ ಸೇರಿಸಿದರೆ ಕೋಟಿ ತೀರ್ಥ ಪುಣ್ಯದಂತೆ. ನಂತರ ಆ ಮನಸ್ಸು ಬುದ್ಧಿಯೊಂದಿಗೆ ಸೇರಿ ಅಪ್ಪಿ ತದಾತ್ಮನಲ್ಲಿ ಲೀನಗೊಳ್ಳುವುದೇ ಎಂದರಿತು ತನ್ನ ಮುಂದೆ ಧ್ಯಾನಾಸಕ್ತನಾಗಿ ಕುಳಿತ ಭರ್ತೃಹರಿಯ ಭಾವತರಂಗಗಳನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಕುಳಿತ ಈತನು ನಿಜ ಸಮಾಧಿಯನ್ನೇ ಹೊಂದುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಧ್ಯಾನದಿಂದ ಬಹಿರ್ಮುಖನಾದ ಭರ್ತೃಹರಿಯು ತನ್ನ ಮುಂದೆ ಧ್ಯಾನಾಸಕ್ತನಾಗಿ ಕುಳಿತಿರುವ ಈತನನ್ನು ನೋಡಿ, ಓಹೋ, ಚಂಚಲವಾದ ಮನಸ್ಸಿನ ಮೂಲವನ್ನು ಅರಿತ ಕೂಡಲೇ ಮೋಕ್ಷ ದೊರೆಯುತ್ತದೆ ಎಂದು ನಾನು ಹೇಳಿದ ಸತ್ಯವಾಕ್ಯವನ್ನು ಭೇದಿಸಿ ತಿಳಿದುಕೊಂಡ ನೀನೇ ಧನ್ಯನು. ನಿನ್ನ ಶ್ರದ್ಧೆಯನ್ನು ನೋಡಿ ನನಗೆ ಜ್ಞಾನೋದಯ ಉಂಟಾಯಿತು. ನೀನು ಗುರುವಿಗೆ ಮೀರಿದ ಶಿಷ್ಯನಾದೆ, ನೀನು ಗುರುವಿಗೆ ಗುರುವಾದೆ ಎಂದು ಆತನ ಶ್ರದ್ಧೆಯನ್ನು ಶ್ಲಾಘಿಸಿ ಆತನನ್ನೇ ತನ್ನ ಆದರ್ಶ ಗುರುವಾಗಿ ಸ್ವೀಕರಿಸಿ ಸಮಾಧಿ ಹೊಂದುತ್ತಾನೆ. ಭಗವಾನ್ ಬುದ್ಧ ಸತ್ಯಾನ್ವೇಷಣೆಗಾಗಿಯೇ ತಾನು ಸರ್ವಸಂಗ ಪರಿತ್ಯಾಗ ಮಾಡಿ ಅರಣ್ಯ ಹೊಕ್ಕು ತಪಸ್ಸು ಮಾಡಿ ಜ್ಞಾನ ಸಂಪನ್ನನಾಗಿ ಮತ್ತೆ ಸಮಾಜದತ್ತ ಬಂದ ಮಹಾನುಭಾವ ಬುದ್ಧನು ಮಾನವನಿಗೆ ಹೇಳಿದ ನಿರ್ವಾಣ ಸೂತ್ರಗಳು. ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ. ಅತುಲೈಶ್ವರ್ಯ ಸಂಪನ್ನನಾದ ಸಿದ್ಧಾರ್ಥನು ಸಂಸಾರಿಕನಾದ ಪ್ರಾರಂಭದಲ್ಲಿಯೇ ಜೀವನದ ಕ್ಷಣತೆಯನ್ನು ಗಮನಿಸಿ ಸತ್ಯ ಸಂಶೋಧನೆಗಾಗಿ ಸಂಸಾರವನ್ನು ತ್ಯಜಿಸಿ ಎಲ್ಲರಂತೆ ಅರಣ್ಯ ಪ್ರವೇಶಿಸಿ ತಪಸ್ಸನ್ನು ಆಚರಿಸುತ್ತಾನೆ. ಹಸಿವು ತೃಷೆಗಳು ಈತನ ತಪಸ್ಸಿಗೆ ಭಂಗವನ್ನುಂಟು ಮಾಡುವುದರಿಂದ ಮತ್ತೆ ಸಮಾಜದತ್ತಲೇ ಬಂದು ವೈರಾಗ್ಯ ಭಾವದಿಂದ ದೇಹ ರಕ್ಷಣೆಗೆ ಭಿಕ್ಷಾಟನೆ ಮಾಡುತ್ತಾನೆ. ಸಮಾಜದ ಮಧ್ಯದಲ್ಲಿ ಉಳಿದ ಆತನಿಗೆ ಪ್ರಪ್ರಥಮವಾಗಿ ಅರಿವಿಗೆ ಬಂದ ವಿಚಾರವೇನೆಂದರೆ, ಸತ್ಯಾನ್ವೇಷಣೆಗೆ ಸಮಾಜವನ್ನು ತ್ಯಜಿಸಿ ಅರಣ್ಯಕ್ಕೆ ಹೋಗುವುದು ವ್ಯರ್ಥ. ಅರಣ್ಯದಲ್ಲಿ ಕುಳಿತು ಮಾಡುವ ತಪಸ್ಸಿನಿಂದ ಚಿಂತೆ ಆಲೋಚನೆಗಳು ಹುಟ್ಟುತ್ತವೆಯೇ ಹೊರತು ನಿಜಜ್ಞಾನ ಲಭ್ಯವಾಗುವುದಿಲ್ಲ. ಜ್ಞಾನಾರ್ಜನೆಗಾಗಿ ಈ ಸಮಾಜವೇ ವಿಶ್ವವಿದ್ಯಾಲಯವಾಗಿದೆ. ಜ್ಞಾನೋದಯಕ್ಕೆ ಸಮಾಜದಲ್ಲಿ ಇರುವಷ್ಟು ಅವಕಾಶ ಅರಣ್ಯದಲ್ಲಿ ಇರುವುದಿಲ್ಲ. ಅರಣ್ಯದಲ್ಲಿ ಚಿಂತನಾಶೀಲತೆಗೆ ಅವಕಾಶವಾಗಬಹುದು, ಆದರೆ ಹಸಿವು ತೃಷೆಗಳು ಏಕಾಂತಕ್ಕೆ ಪ್ರಶಾಂತತೆಗೆ ಭಂಗ ತರುವುದರಿಂದ ಮತ್ತೆ ಅವನು ಸಮಾಜದತ್ತಲೇ ಧಾವಿಸಿ ಬರಬೇಕಾಗುತ್ತದೆ.
ಸಹಜವಾಗಿ ಮಾನವ ಸಂಘಜೀವಿ, ಒಂಟಿಯಾಗಿ ಉಳಿಯಲಾರ. ಒಳಿತು ಕೆಡುಕು ಎರಡನ್ನೂ ಸಮಾಜದಲ್ಲೇ ಇದ್ದುಕೊಂಡು ತಾನು ನೋಡುತ್ತಲೇ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲದೆ ಒಂಟಿತನವು ಕಲ್ಪನೆಗೆ ಅವಕಾಶ ಮಾಡಿಕೊಡುತ್ತದೆಯೇ ವಿನ ಸತ್ಯ ಅರ್ಥವಾಗಲು ಸಾಧ್ಯವಿಲ್ಲ. ಆದ್ದರಿಂದಲೇ ಬುದ್ಧನು ಮೊದಲನೇ ವಾಕ್ಯದ ಸತ್ಯವನ್ನು ತಿಳಿಯಲು ಸಂಘಕ್ಕೆ ಶರಣು ಹೋಗು ಎಂದು ಹೇಳಿದ್ದಾನೆಯೇ ವಿನ ಭಗವಂತನಿಗೆ ಶರಣು ಹೋಗು ಎನ್ನುವ ಮಾತನ್ನು ಆತನು ಹೇಳಿಲ್ಲ. ಈ ಸಂಘದ ಮಧ್ಯೆ ವಿರಕ್ತಿ ವೈರಾಗ್ಯವನ್ನು ಅನುಸರಿಸುತ್ತಾ ಜೀವಿಸುವುದರಿಂದ ಯಾವುದು ಸತ್ಯ ಯಾವುದು ಮಿಥ್ಯ ಎನ್ನುವ ಅರಿವು ಉಂಟಾಗುತ್ತದೆ. ಆ ಅನುಭವ ಧರ್ಮವನ್ನು ಅನುಸರಿಸಿ ನಡೆಯುವುದೇ ಧರ್ಮಂ ಶರಣಂ ಗಚ್ಚಾಮಿ ಎನ್ನುವುದಾಗಿದೆ. ಈಗಲ್ಲದೆ ಯಾವುದೋ ಕುಲ ಮತಧರ್ಮದ ಒತ್ತಡಕ್ಕೆ ಶರಣು ಹೋಗು ಎಂದು ಬುದ್ಧನು ಹೇಳಿಲ್ಲ. ಹೀಗೆ ಸಂಘಕ್ಕೆ ಶರಣು ಹೋಗುವುದರಿಂದ ಸತ್ಯವನ್ನು ತಿಳಿಯಲು ಸಮರ್ಥನಾಗುತ್ತೀಯೇ. ಹೀಗೆ ಸತ್ಯವನ್ನು ತಿಳಿದ ನಂತರ ಧರ್ಮದ ಅರಿವು ಉಂಟಾಗುತ್ತದೆ. ಅಂತಹ ಧರ್ಮವನ್ನು ಪಾಲಿಸಿ ನಡೆಯುವುದರಿಂದಲೇ ನಿನಗೆ ಜ್ಞಾನೋದಯ ಉಂಟಾಗುತ್ತದೆ. ಆ ಜ್ಞಾನಕ್ಕೆ ಶರಣು ಹೋಗುವುದೇ ಬುದ್ಧಂ ಶರಣಂ ಗಚ್ಚಾಮಿ ಎನ್ನುವುದಾಗಿದೆ. ಈ ಮೂರು ಆ ಮಹಾನುಭಾವನು ನಿರೂಪಿಸಿದ ಆಚರಣಾ ಸೂತ್ರಗಳೇ ವಿನ ಬರೀ ಬಾಯಲ್ಲಿ ಹೇಳಿಕೊಂಡು ತಿರುಗುವ ಭಜನಾ ಸೂತ್ರಗಳಲ್ಲ. ಶಾಂತಿದೂತನೇ ಆದ ಬುದ್ಧನು ತನ್ನ ಆಚಾರ ವಿಚಾರಗಳಿಂದಲೇ ಜನರ ಮನವನ್ನು ಪರಿವರ್ತಿಸಿದ್ದಾನೆಯೇ ವಿನ ಸತ್ಯಕ್ಕೆ ವಿರುದ್ಧವಾದದ್ದೇನನ್ನೂ ಬೋಧಿಸಿಲ್ಲ. ಒಮ್ಮೆ ದುಃಖತಪ್ತಳಾದ ಅಮಾಯಕ ಪ್ರಜ್ಞೆಯ ಸ್ತ್ರೀಯೋರ್ವಳು ಬುದ್ಧನಿದ್ದಡೆಗೆ ಬಂದು, ಪ್ರಭು, ಜನರು ನಿನ್ನನ್ನು ಭಗವಂತನೆಂದೇ ಭಾವಿಸಿದ್ದಾರೆ. ಹೀಗಿರುವಾಗ ಸತ್ತ ನನ್ನ ಮಗನನ್ನು ಬದುಕಿಸಲಾರೆಯಾ ಎಂದು ಕೇಳಿದಾಗ ಬುದ್ಧನು, ಅದಕ್ಕೇನು ತಾಯಿ, ಅವಶ್ಯಕವಾಗಿ. ಆದರೆ ನೀನು ಸಾವೇ ಇಲ್ಲದವರ ಮನೆಯಿಂದ ಹಿಡಿ ಸಾಸುವೆಯನ್ನು ತಂದದ್ದೇ ಆದರೆ ಸತ್ತು ಹೋದ ನಿನ್ನ ಮಗನನ್ನು ಬದುಕಿಸುತ್ತೇನೆ ಎನ್ನುತ್ತಾರೆ. ಸತ್ತ ಮಗನು ಬದುಕುತ್ತಾನೆ ಎಂಬ ಮಹದಾಶೆಯಿಂದ ಸಾವೇ ಇಲ್ಲದವರ ಮನೆಯನ್ನು ಹುಡುಕುತ್ತಾ ಸಾಸುವೆ ತರಲು ಹೋಗುತ್ತಾಳೆ. ಸಾಸುವೆಯನ್ನು ತರಲು ಹೊರಟ ಇವಳಿಗೆ ಎಷ್ಟು ಹುಡುಕಿದರೂ ಸಾವಿಲ್ಲದವರ ಮನೆಯೆಂಬುದು ಸಿಕ್ಕುವುದೇ ಇಲ್ಲ. ಕೆನ್ನಳಾಗಿ ಬಂದು ಈ ವಿಚಾರವನ್ನು ಬುದ್ಧನಿಗೆ ತಿಳಿಸಿದಾಗ ಬುದ್ಧನು, ಎಲ್ಲರಿಗೂ ಏನಾಗಿದೆಯೋ ಅದು ನಿನ್ನ ಮಗನಿಗೂ ಆಗಿದೆ ತಾಯಿ ಎಂಬ ಸರಳ ಸತ್ಯವನ್ನು ನಿರೂಪಿಸುತ್ತಾನೆ. ಅಂದರೆ ಹುಟ್ಟಿದವನಿಗೆ ಸಾವು ತಪ್ಪದು ಎಂಬ ಪ್ರಕೃತಿ ಸಹಜ ಸತ್ಯವು ಆ ಪಾಮರ ಸ್ತ್ರೀಗೂ ಕೂಡ ಅನುಭವದ್ವಾರ ಅರ್ಥವಾಗುವಂತೆ ಮಾಡಿದ ಮಹಾನುಭಾವ ಬುದ್ಧ. ಇದೇ ರೀತಿ ಯಾರದೋ ಬೋಧನೆಗೊಳಗಾಗಿ ಸಿದ್ಧಿಯನ್ನು ಪಡೆಯುವ ಹಂಬಲದಿಂದ ಜನರ ಬೆರಳುಗಳನ್ನು ಕತ್ತರಿಸಿ ತಾನು ಮಾಲೆಯಾಗಿ ಧರಿಸುತ್ತಿದ್ದ ಕ್ರೂರಿ ಅಂಗುಲಿಮಾಲನನ್ನು ಬುದ್ಧನು ತನ್ನ ನೈತಿಕ ಬಲದಿಂದಲೇ ಗೆದ್ದು ಆತನನ್ನು ಪರಿವರ್ತನೆ ಮಾಡಿದ್ದಾನೆ. ಬುದ್ಧನು ಸಾಮಾನ್ಯ ಮನುಷ್ಯನಲ್ಲಿ ತಾನು ಅತಿ ಸಾಮಾನ್ಯನಂತೆಯೇ ವ್ಯವಹರಿಸಿದ್ದಾನೆಯೇ ವಿನ ತಾನು ದೇವಮಾನವನಂತೆಯಾಗಲಿ ಅತೀಂದ್ರಿಯ ಶಕ್ತಿಯುಳ್ಳವನಂತಾಗಲಿ ಅಥವಾ ತಾನು ಲೋಕವನ್ನು ಉದ್ಧಾರ ಮಾಡುವುದಕ್ಕಾಗಿ ಅವತಾರವೆತ್ತಿ ಬಂದ ಮಹಾಪುರುಷನಂತಾಗಲಿ ತನ್ನನ್ನು ಪ್ರದರ್ಶಿಸಿಕೊಂಡಿಲ್ಲ. ತಾನು ಸರಳ ಜೀವನವನ್ನು ನಡೆಸಿದ್ದರಿಂದಲೇ ಜ್ಞಾನ ಸಂಪನ್ನತೆಯಲ್ಲಿ ಆದರ್ಶ ವ್ಯಕ್ತಿಯಾಗಿ ನಡೆದು ಚಿರಾಯುವಾಗಿದ್ದಾನೆ. ಆ ಬುದ್ಧನು ಎಂತಹ ಸತ್ಯವಾದಿ, ಎಂತಹ ಸೌಜನ್ಯಮೂರ್ತಿ, ಎಂತಹ ಅದ್ವಿತೀಯ ಮಹಾನುಭಾವ! ಅಶೋಕನ ಪರಿವರ್ತನೆ. ಅಶೋಕನು ಕಳಿಂಗ ದೇಶದ ಮೇಲೆ ಯುದ್ಧ ಮಾಡಿ ರಕ್ತಪಿಪಾಸುವಿನಂತೆ ಶತ್ರುಸೇನೆಯನ್ನು ಸೆದೆಬಡಿದು ಆ ಹೆಣಗಳ ಮಧ್ಯೆ ಉನ್ಮತ್ತನಾಗಿ ನಿಂತಿದ್ದಾಗ ಅಲ್ಲಿಗೆ ತೆರಳಿದ್ದ ಬೌದ್ಧ ಭಿಕ್ಷು, ಅಯ್ಯ ರಾಜನೇ, ಇಲ್ಲಿ ಅರೆಜೀವಿಗಳಾಗಿ ನರಳುತ್ತಿರುವ ಸೈನಿಕರ ಆರ್ತನಾದವು ರಾಜನಾದ ನಿನಗೆ ಕೇಳಿಸುತ್ತಿಲ್ಲವೇ? ಹಾಗೂ ಸತ್ತು ಬಿದ್ದವರ ಈ ಹೆಣದ ರಾಶಿ ನಿನ್ನ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನುಂಟು ಮಾಡುವುದಿಲ್ಲವೇ? ಪ್ರಜೆಗಳನ್ನು ತಂದೆಯಂತೆ ಪಾಲಿಸಬೇಕಾದ ನೀನೇ ಅವರ ಕ್ರೂರ ಮೃತ್ಯುವಿಗೆ ಕಾರಣವಾಗುತ್ತಿರುವೆ ಅಲ್ಲವೇ? ಹೀಗಿರುವಾಗ ಪ್ರಜೆಗಳೇ ನಿರ್ನಾಮವಾದ ಬಳಿಕ ನೀನು ಯಾರಿಗಾಗಿ ರಾಜ, ಏತಕ್ಕಾಗಿ ರಾಜ? ನಿನ್ನನ್ನು ಕಂಡು ತಂದೆಯಂತೆ ಅಭಿಮಾನ ಪಡಬೇಕೇ ಹೊರತು ಕ್ರೂರ ಮೃಗವನ್ನು ಕಂಡಂತೆ ಓಡಿ ಹೋಗುವುದಲ್ಲ ಎಂಬ ಕಠೋರ ಸತ್ಯವನ್ನು ನುಡಿಯುತ್ತಾ ತನ್ನ ಮುಂದೆ ನಿರಾಡಂಬರ ನಿರ್ವಿಕಾರನಾಗಿ ನಿಂತ ಆ ಬೌದ್ಧ ಭಿಕ್ಷುವನ್ನು ನೋಡಿದ ಅಶೋಕನು ತನ್ನಲ್ಲಿ ಚಿಂತನೆಗೊಳಗಾಗುತ್ತಾ ತನ್ನ ಜೀವನವನ್ನು ಪರಿವರ್ತಿಸಿಕೊಂಡು ಅವನು ಬುದ್ಧತತ್ವ ಅನುಯಾಯಿಯಾಗಿ ಮುಂದೆ ಪ್ರಜಾಹಿತ ಚಿಂತಕನಾಗಿ ಸಾಮ್ರಾಟ ಅಶೋಕ ಚಕ್ರವರ್ತಿಯಾಗಿ ಇತಿಹಾಸ ಪ್ರಸಿದ್ಧನಾಗುತ್ತಾನೆ.
ಇಲ್ಲಿ ಬೌದ್ಧ ತತ್ವದ ಅಹಿಂಸಾ ಬೋಧನೆ ಅಶೋಕನಿಗೆ ಸತ್ಯವನ್ನು ತನ್ನಲ್ಲಿ ಆಲೋಚಿಸಲು, ಶಾಂತಿಯ ಬಗ್ಗೆ ತನ್ನಲ್ಲಿ ಚಿಂತಿಸಲು ಅವಕಾಶ ಕಲ್ಪಿಸಿಕೊಟ್ಟಿದೆ. ಶಾಂತಿ, ಕ್ಷಮಾ, ದಯದ ಬಗ್ಗೆ ತಾನು ನಡೆದು ತೋರಿಸಿದ್ದಾನೆಯೇ ವಿನ ಪ್ರವಚನದ ಮೂಲಕ ಏನೂ ಹೇಳಿಲ್ಲ. ನಾನೆಂಥ ತಪ್ಪಿತಸ್ಥನೆಂದು ತನ್ನ ಅಹಂಕಾರದಿಂದ ಮಾಡಿದ ತಪ್ಪುಗಳ ಬಗ್ಗೆ ಆಲೋಚಿಸಿ ನಂತರ ಪಶ್ಚಾತ್ತಾಪಪಟ್ಟು ತಿದ್ದಿಕೊಳ್ಳಲು ಅಶೋಕನಿಗೆ ಅವಕಾಶ ಮಾಡಿಕೊಟ್ಟ ಮಹಾನ್ ವ್ಯಕ್ತಿಯೇ ಬೌದ್ಧ ಭಿಕ್ಷು. ಮುಂದೆ ಅಶೋಕನು ತನ್ನ ಮಕ್ಕಳನ್ನೇ ಬೌದ್ಧ ತತ್ವ ಪ್ರಚಾರಕ್ಕಾಗಿ ದೇಶ ವಿದೇಶಗಳಿಗೆ ಕಳುಹಿಸುತ್ತಾನೆ. ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಬುದ್ಧನ ಶಿಷ್ಯರಿದ್ದಾರೆ. ಆದರೆ ಅವರಲ್ಲಿ ಯಾರೊಬ್ಬನೂ ಬುದ್ಧನಾಗಲೇ ಇಲ್ಲ. ಕಾರಣವೇನೆಂದರೆ ಅವರೆಲ್ಲರೂ ಬುದ್ಧನ ವಿಚಾರವಾಗಿ ತಮಗೆ ತೋಚಿದಂತೆ ವಿಧ ವಿಧವಾಗಿ ಮಾತನಾಡಿಕೊಳ್ಳುತ್ತಿದ್ದಾರೆಯೇ ವಿನ ಆ ಮಹಾನುಭಾವನ ತತ್ವವನ್ನು ಒಬ್ಬನೂ ಗ್ರಹಿಸಲಿಲ್ಲ, ಪಾಲಿಸಲಿಲ್ಲ. ಆದ್ದರಿಂದಲೇ ಬುದ್ಧನು ಬುದ್ಧನಾಗಿಯೇ ಉಳಿದು ಹೋದರೆ ಆತನ ಶಿಷ್ಯಕೋಟಿಯೂ ಇನ್ನೂ ಕೇವಲ ಶಿಷ್ಯರಾಗಿಯೇ ಉಳಿದಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ 5ನೇ ಅಧ್ಯಾಯದಲ್ಲಿರುವ ಮಿಕ್ಕಿದ ಭಾಗವನ್ನು ಓದಿಕೊಳ್ಳೋಣ. ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವ ಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ, ಸಂಪರ್ಕಿಸಿರಿ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಬ್ರಹ್ಮಶ್ರೀ ಸದಾಶಿವ ಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆತ್ಮ ನಮಸ್ಕಾರಗಳು.